ಸೊ ಈಗ ನಾನು ನೋಡ್ತಾ ಇರೋದು ಇದೊಂದು ಬಂಡೂರು ಕುರಿ ಸಖತ್ ಒಂಥರ ಕ್ಯೂಟ್ ಆಗಿದೆ. ಇದು ಫರ್ ಕೂಡ ನೋಡಿದ್ರೆ ಇದು ಮುಂದೆ ಒಂಥರ ಸಖತ್ ಮಜಾ. ಸೊ ಇಲ್ಲಿಂದು ಜಿಕೆ ವಿಕೆದು ಇದು ಒಂದು ಅಟ್ರಾಕ್ಷನ್, ತುಂಬ ಫೇಮಸ್ ಆಗಿರೋವಂಥ ಕುರಿ ಇದು. ಇದ್ರನ್ನ ಸಾಕಿರೋ ಅಂಥವ್ರು ಇಲ್ಲಿದ್ದಾರೆ. ಸರ್ ನಮಸ್ತೆ. ನಿಮ್ಮ ಹೆಸರು ಹೇಳಿ. ಕರಿಯಪ್ಪ ಅನ್ಬಿಡ್ಸಿ. ಕರಿಯಪ್ಪನವರ ಏನು ಹೆಸರು ಇರೋದು? ಗುಂಡ. ನಿಮ್ಮ ಹುಡುಗರೆಲ್ಲ ಗುಂಡ ಅಂತ ಕರೀತಾರಾ? ಏನು ವಿಶೇಷತೆ ಇದ್ರದ್ದು? ಇದ್ರದ್ದು ಏನಾದರೂ ಮರಿಗಳು ಚೆನ್ನಾಗಿ ಆಗ್ತವೆ ಸರ್. ಇದು ಈ ಥರ ಟಗರಲ್ಲಿ ಕೊಡ್ಸಿದ್ರೆ ಓಕೆ, ಅದಕ್ಕೋಸ್ಕರ ಒಳ್ಳೆ ಟಗರ್ ಸಾಕು. ಇದು ಟಗರುನ? ಇದು ಟಗರ ಕುರಿನ? ಟಗರು. ಕಟ್ ಟಗರು ಅಂತಾರೆ ಸರ್. ಕಟ್ ಟಗರು. ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು? ಇದಕ್ಕೆ ಒಂದು 6 ತಿಂಗಳಾಗೈತೆ. 6 ತಿಂಗಳಾಗಿದೆ ಅಷ್ಟೇ. ಸೊ ಇದನ್ನ ಪ್ರಮುಖವಾಗಿ ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನು? ಇದು ಈ ಕಾಲು ತುಂಡಾಗಿರೋದ್ರಿಂದ, ಮೂತಿ ಕಿಮಿ ಎಳೆ ಈ ಥರ ಜಾತಿ ಎಲ್ಲ ಬರಲ್ಲ ಸರ್. ಈ ಥರ ಜಾತಿ ಒಂಥರ ಏನೋ ಒಂಥರ ಪ್ರೀತಿ. ಸೊ ಇದ್ರ ಬೆಲೆ ಎಷ್ಟಾಗಿದೆ ಸರ್? ಇದು ಹೌದು 50,000 ನಿಜವಾದ ರೈಟು, ಸುಳ್ಳೇನಿಲ್ಲ. ಅವ್ರು ತಗೊಂಡವರು ಬೇರೆ ತಗೋಬಹುದು. ಸ್ವಲ್ಪ ಜಾಸ್ತಿ ಕೊಡೋರು ಇಲ್ಲ ಕಡಿಮೆ ಏನು ಬೇಕಾದ್ರೂ ಮಾತಾಡ್ಬೋದು, ವ್ಯಾಪಾರ ಮಾಡಿ ಅಂತ ಹೇಳ್ತೀರಾ? ಹಾಂ, ಅಂದರೆ ಜಾಸ್ತಿ ತಗೊಂಡವರು ಇಷ್ಟಪಡೋರು 1 ಲಕ್ಷ ಗಂಟೆ ತಗೋತಾರೆ. ಓಕೆ, ಇದ್ರ ಬೆಲೆ ತುಂಬ ಜಾಸ್ತಿ ಇದೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಇದಕ್ಕೆ ಬೆಲೆ ಜಾಸ್ತಿ ಸರ್. ಇದಕ್ಕೆ ಬೆಲೆ ಜಾಸ್ತಿನಾ? ಸೊ ಈ ಥರದ್ದು ಎಷ್ಟು ಕುರಿಗಳು ಇಲ್ಲ ಟಗರುಗಳನ್ನ ತಂದಿದ್ದೀರಾ ನೀವು? 10 ಕುರಿ ಇರ್ಬೇಕು ಸರ್ ಇದಕ್ಕೆ. ಇದೆಯಾ? ಒಂದು 10 ಒಂದು 20 ಕುರಿ ಇದ್ರೆ. ಹಾಂ. ಇದಕ್ಕೆ ಮೇವು ಏನೇನು ಹಾಕ್ತೀರಾ? ಇದಕ್ಕೆ ಉಳ್ಳಿ, ಮತ್ತು ಉಳ್ಳಿ ಒಟ್ಟು, ಮಾಮೂಲಿ ಇವು ಕಡ್ಡಿ, ರಾಯಿ ಕಡ್ಡಿಗಳು, ಹೀಗೆ ನೆಲ್ಮೇವು, ಗದ್ದೆ ಹತ್ರ ಇರ್ತಾವಲ್ಲ. ಹೌದು ಹೌದು. ಎಲ್ಲ ಜಾತಿ ಸೊಪ್ಪು ಸೆರೆ ಎಲ್ಲ ಓಕೆ. ಎಷ್ಟು ತೂಕ ಇರ್ಬೋದು ಇದು? ಏನೋ ಒಂದು 15 kg ಬರ್ಬೋದು ಸರ್. 15 kg ಬರುತ್ತೆ. ಇದು ಇಷ್ಟೇ ಇನ್ನೂ ಬೆಳೆಯುತ್ತಾ ಇದು? ಇಷ್ಟೇ ಸರ್, ಮೇಲ್ಗಡೆ ಬೆಳೆಯಲ್ಲ, ಹಿಂಗೆ ಬೆಳೆಯುತ್ತೆ. ಉದ್ದದ ಬೆಳೆಯುತ್ತೆ? ಹಿಂಗೆ ಉದ್ದ ಬೆಳೆಯುತ್ತೆ, ದಪ್ಪ ಆಗುತ್ತೆ. ಜಾಸ್ತಿ ಅಂದರೆ ಎಷ್ಟು kg ಆಗ್ಬೋದು ಇದು? 60 kg ವರೆಗೂ ಬರುತ್ತೆ ಸರ್. 60 ಅಂದರೆ 60 ಡೌಟು ಬರಲ್ಲ, 50ವರೆಗೂ ಹೋಗುತ್ತೆ ಅಷ್ಟು. ಉದ್ದ ಬೆಳೆಯುತ್ತೆ. ಬ್ರೀಡಿಂಗ್ ಪರ್ಪಸ್ ಅಲ್ವಾ ಇದು? ಬ್ರೀಡಿಂಗ್ ಮಾಡೋಕ್ಕೋಸ್ಕರ ಹೌದಾ? ನಿಮ್ಮ ನಂಬರ್ ಹೇಳಿಬಿಡಿ. ನಂಬರು ಕೊಟ್ಟೆ ಸರ್. ಹೇಳಿ ನಂಬರು. 8808111525. ಹೆಸರು? ಕಿರಣ್ ಅಂತ. ಇವ್ರ ಹೆಸರು ಕರಿಯಪ್ಪ ಅಂತ. ಸೊ ಕರಿಯಪ್ಪನವರು ಮತ್ತು ಕಿರಣ್ ಅವರು ಇಬ್ಬರು ಇದ್ದಾರೆ. ಇದು ಬಂಡೂರು ಕುರಿ. ಯಾರಾದರೂ ಸಾಕೋದಕ್ಕೆ ಇಷ್ಟ ಇದ್ದರೆ ಮೇ ಬಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಂದು ಮರಿನ ಪರ್ಚೇಸ್ ಮಾಡ್ಬೋದು. ಇದು 6 ತಿಂಗಳು ಮರಿ, ತುಂಬ ಚೆನ್ನಾಗಿದೆ. ಮನೇಲಿ ನೀವು ಒಂದು ಯಾವುದೋ ಒಂದು ಸಾಕು ಪ್ರಾಣಿ ಥರನೂ ಸಾಕ್ಬೋದು. ನಾಯಿ ಬಚ್ಚಿ ಸಾಕೋದು. ಹೌದು, ತುಂಬ ಬೇಕಾದ್ರೆ ನಾವು ಹೊಂಗಡೆ ಹೋಗ್ತಾ ಇದ್ರೆ ಅದು ನಮ್ಮ ಹಿಂಗಡೆ ಬರುತ್ತೆ ಹೊರತು ಬೇರೆಯವ್ರ ಜೊತೆ ಹೋಗಲ್ಲ. ಅಷ್ಟು ಅಭ್ಯಾಸ ಆಗುತ್ತೆ. ಒಂದ್ಸತಿ ಜೊತೆ ಅಭ್ಯಾಸ ಆಯಿತು ಅಂದರೆ ಮತ್ತಿನ್ನು ಬೇರೆಯವ್ರ ಜೊತೆ ಹೋಗಲ್ಲ, ನಮ್ಮ ಜೊತೆನೇ ಇರುತ್ತೆ. ಸೂಪರ್. ಥ್ಯಾಂಕ್ ಯು. ಹಾಗಾದ್ರೆ ಥ್ಯಾಂಕ್ ಯು ಸರ್.